ಬಗ್ಗು ಮತ್ತೆ ಏನ್ ನಕಲ್ ರಿಂಗ್ ನಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿ ಎಲ್ಲಾ ಕೂಡ ಮೆನ್ಷನ್ ಮಾಡಿದ್ರು. ಇದೆಲ್ಲವನ್ನ ಪರಿಗಣಿಸಿದಂತ ನ್ಯಾಯಾಧೀಶರು ಬೇಲನ್ನ ರಿಜೆಕ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಈಗ ಸದ್ಯ ನಲ್ಪಾಡ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದು ಮಾತ್ರ ಉಳಿದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಹೈಕೋರ್ಟ್ ಇಂದ ನಲಪಾಡ್ ಜಾಮೀನು ಅರ್ಜಿ ವಜಾ ಹಿನ್ನೆಲೆಯಲ್ಲಿ ಜೈಲಲ್ಲಿ ಗೆಳೆಯರೊಂದಿಗೆ ಮೊಹಮ್ಮದ್ ನಲಪಾಡ್ ಕಣ್ಣೀರನ್ನ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ರಾಜಕೀಯ ಕುತಂತ್ರಗಳಿಗೆ ನಾನು ಬಲಿಯಾಗ್ತಾ ಇದ್ದೀನಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಜೈಲಲ್ಲಿ ತನ್ನ ಗೆಳೆಯರೊಂದಿಗೆ ನೋವನ್ನ ಮೊಹಮ್ಮದ್ ನಲಪಾಡ್ ಹಂಚಿಕೊಂಡಿದ್ದಾರೆ. ಅಪ್ಪ ಶಾಸಕ ಹ್ಯಾರಿಸ್ ವಿರುದ್ಧ ಕೂಡ ಈ ಸಂದರ್ಭದಲ್ಲಿ ನಲಪಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು. ಇದೀಗ ಹೈಕೋರ್ಟ್ ನಲ್ಲೂ ಕೂಡ ಜಾಮೀನು ಕೊಡೋದಿಲ್ಲ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಸಹಜವಾಗಿ ನಲಪಾಡ್ ಕಂಗಾಲಾಗಿದ್ದಾರೆ. ಜೊತೆಗೆ ಹ್ಯಾರಿಸ್ ಫ್ಯಾಮಿಲಿ ಕೂಡ ಕಂಗಾಲಾಗಿದೆ. ಆದ್ರೆ ಇಲ್ಲಿ ಕಣ್ಣೀರನ್ನ ಇವತ್ತು ಮೊಹಮ್ಮದ್ ನಲಪಾಡ್ ಜೈಲ್ನ ಒಳಗೆ ಗೆಳೆಯರ ಜೊತೆ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ರಾಜಕೀಯ ಕುತಂತ್ರಗಳಿಗೆ ಈ ಪ್ರಕರಣ ಬಲಿಯಾಗ್ತಿದೆ, ಇದರಲ್ಲಿ ನಾನು ಕೂಡ ಬಲಿಯಾಗ್ತಾ ಇದ್ದೀನಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಜೈಲಲ್ಲಿ ಗೆಳೆಯರೊಂದಿಗೆ ನೋವನ್ನ ಹಂಚಿಕೊಂಡಿದ್ದಾರೆ ಮೊಹಮ್ಮದ್ ನಲಪಾಡ್ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಪದೇ ಈ ಜಾಮೀನು ಅರ್ಜಿ ಯಾವಾಗ ವಿಚಾರಣೆಗೆ ಬರುತ್ತೆ ಆ ಟೈಮ್ನಲ್ಲೆಲ್ಲ ಹ್ಯಾರಿಸ್ ಅವರಿಗೆ ಫೋನ್ ಮಾಡಿ ಜೈಲಿನಲ್ಲೇ ಪ್ರೆಷರ್ ಅನ್ನ ನಲಪಾಡ್ ಅವರು ಹಾಕ್ತಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇವತ್ತು ಜಾಮೀನು ರಿಜೆಕ್ಟ್ ಆಗಿರೋದ್ರಿಂದ ಹೈಕೋರ್ಟ್ನಲ್ಲೂ ಕೂಡ ಅಪ್ಪ ಶಾಸಕ ಹ್ಯಾರಿಸ್ ವಿರುದ್ಧ ಕೂಡ ಆಕ್ರೋಶವನ್ನ ನಲಪಾಡ್ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಒಂದ್ ಕಡೆ ಕಣ್ಣೀರು, ಇನ್ನೊಂದ್ ಕಡೆ ಆಕ್ರೋಶ. ಯಾಕಂದ್ರೆ ಪದೇ ಒಂದ್ ಕಡೆ ಸೆಷನ್ ಕೋರ್ಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಆಯಿತು. ಈಗ ಹೈಕೋರ್ಟ್ನಲ್ಲೂ ಕೂಡ ಜಾಮೀನನ್ನ ಕೊಡೋದಿಲ್ಲ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಜೈಲಿನಿಂದ ಬಿಡುಗಡೆ ಭಾಗ್ಯ ಹಾಗಾದ್ರೆ ಇಲ್ವಾ ನನಗೆ ಅಂತ ನಲಪಾಡ್ ಇವತ್ತು ಕಣ್ಣೀರನ್ನ ಹಾಕಿದ್ದಾರೆ. ಗೆಳೆಯರ ಜೊತೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜಕೀಯ ಕುತಂತ್ರಗಳಿಗೆ ನಾನು ಬಲಿಯಾಗ್ತಾ ಇದ್ದೀನಿ, ಈ ಪ್ರಕರಣವನ್ನ ರಾಜಕೀಯ ಕುತಂತ್ರಗಳಿಗೆ ಬಳಸ್ತಾ ಇದ್ದಾರೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಂದ್ರು. ಇಷ್ಟು ದಿನ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನಲಪಾಡ್ ಜೈಲಲ್ಲಿ ಅಂತ ನಾವು ಕೇಳ್ಪಟ್ಟಿದ್ವಿ. ಆದ್ರೆ ಇವತ್ತು ಕುಗ್ಗು ಹೋಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಹೈಕೋರ್ಟ್ ನಲ್ಲೂ ಕೂಡ ಜಾಮೀನ್ ಸಿಕ್ಕಿಲ್ಲ, ಕಣ್ಣೀರನ್ನ ಹಾಕಿದ್ದಾರೆ ಅಂತ. ಅಂದ್ರೆ ಯಾವ ರೀತಿ ನೋವನ್ನು ತೋಡ್ಕೊಂಡಿದ್ದಾರೆ ತಮ್ಮ ಫ್ರೆಂಡ್ಸ್ ಜೊತೆ ಅಂತ ಏನಾದ್ರು ಗೊತ್ತಾಗಿದೆಯಾ ಚಂದ್ರು? ಹೌದು ಶರ್ಮಿತಾ, ವಿದ್ಯುತ್ ಹಲ್ಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತ ನಲಪಾಡ್ ಇವತ್ತು ನಿಜಕ್ಕೂ ಅಕ್ಷರಶಃ ಕುಗ್ಗಿ ಹೋಗಿದ್ದಾನೆ, ಕಣ್ಣೀರನ್ನ ಹಾಕಿದ್ದಾನೆ. ಒಂದು ಕಡೆ ಏನು ಸ್ಥಳೀಯ ನ್ಯಾಯಾಲಯಗಳಿರ್ಬೋದು, ರಾಜ್ಯ ಉಚ್ಚ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ನಲ್ಲಿ ಕೂಡ ಇವತ್ತು ಅವರ ಬೇಲ್ ಪಿಟಿಷನ್ ವಜಾ ಆಗಿದೆ. ಹಾಗಾಗಿ ಅವನಿಗೆ ಒಂದು ನಿರೀಕ್ಷೆ ಇತ್ತು, ನನಗೆ ಇವತ್ತು ಬೇಲ್ ಸಿಗ್ಬೋದು ಅಂತ. ಅವ್ರ ತಂದೆ ಕೂಡ ಭರವಸೆ ನೀಡಿದ್ರಂತೆ, ಮ್ಯಾಕ್ಸಿಮಮ್ ನಾವು ಹೈಕೋರ್ಟ್ ನಲ್ಲಿ ಬೇಲ್ ಪಡ್ಕೊಳ್ತೀವಿ ಅಂತೇಳಿ. ಆದ್ರೆ ಅದು ಕೂಡ ಇಲ್ಲ ಒಂದ್ ಕಡೆ ನಿರಾಸೆ ಆಗಿದೆ. ಹಾಗಾಗಿ ಆತ ಕಣ್ಣೀರನ್ನ ಹಾಕಿದ್ದಾನೆ. ನನ್ನ ಕತೆ ಮುಗಿತು, ರಾಜಕೀಯವಾಗಿ ನಾನು ಬಲಿಪಶು ಆಗ್ತಾ ಇದ್ದೇನೆ, ಮಾಡಿದ ಒಂದು ಸಣ್ಣ ತಪ್ಪಿಗೆ ನನ್ನ ಏನು ಜೈಲಿನಲ್ಲಿ ಕೊಳೆ ಹಾಕುವ ಸ್ಥಿತಿ ಬಂದಿದೆ.